ಹೊರಗಡೆ ಬಂದ್ಮೇಲೆ ನಿಮ್ಗೆ ಯಾವ್ದಾದ್ರು ಬೇಜಾರಾಗಿದ್ಯಾ? ಇದ್ ಹಿಂಗಾಗ್ಬೇಕಾಗಿತ್ತು ಅಥವಾ ಇದು ಹಿಂಗಿರ್ಬೇಕಿತ್ತು ಅಂತ ನಿಮ್ಗೆ ಏನಾರ ಅನ್ಸಿದ್ಯಾ? ಇಲ್ಲ ಇಲ್ಲ ಯಾವತ್ತೂ ಇಲ್ಲ. ಯಾಕಂದ್ರೆ ರಾಶಿಕಾ ನಾನು ಮುಂಚೆಯಿಂದ ಫ್ರೆಂಡ್ಸ್ ಅವ್ರು ನಾನು 2-3 ಸಲ ಮೀಟ್ ಕೂಡ ಮಾಡಿದ್ದೆ ಅದೊಂದು ಈವೆಂಟ್ ಅಲ್ಲೆಲ್ಲ. ಎಲ್ಲ ನಾವು ಕಾಲೇಜ್ ಟೈಮಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ಮಾಡೋದು ಅದು ನನಗೆ ಸರಿ ಅನ್ಸಿಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಭಿಷೇಕ್ ಅಂತ ಬಂದಾಗ ಸ್ಟಾರ್ಟಿಂಗ್ ರಾಶಿಕಾ ಜೊತೆ ಕ್ಲೋಸ್ ಆಗಿದ್ರು ಅನ್ನೋಂತ ಒಂದು ಟಾಕ್ ಇದೆ. ಆಮೇಲೆ ರಾಶಿಕಾ ಸೂರಜ್ ಅವ್ರ ಜೊತೆ ಕ್ಲೋಸ್ ಆದ್ರು ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಳಗಡೆ ಇರುವಂತಹ ರಿಲೇಶನ್ಶಿಪ್ಸ್ ಅಥವಾ ಏನೇ ಒಂದ್ ಮೇಂಟೈನ್ ಮಾಡಕ್ ಹೋದ್ರು ಹೊರಗಡೆ ಬಂದ್ ಅದ್ ಯಾವ ರೀತಿ ನಿಮಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ, ನಿಮ್ ಪರ್ಸನಾಲಿಟಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಐ ಡೋಂಟ್ ನೋ ಅವ್ರೇನ್ ಮಾಡ್ತಾ ಇದಾರೆ ಅಂತ. ನಾನಂತೂ ನಥಿಂಗ್, ಐ ನೆವರ್ ಫೇಕ್ಡ್ ಎನಿಥಿಂಗ್. ಅಲ್ಲಿ ಹೋಗ್ಬಿಟ್ಟು ಒಬ್ಬರ ಜೊತೆ ಟ್ರ್ಯಾಕ್ ಏನೋ ಸ್ಟಾರ್ಟ್ ಮಾಡ್ಬೇಕು, ಲವ್ ಅದೆಲ್ಲ ನನ್ಗೆ ಅದು ಇಂಟ್ರೆಸ್ಟು ಇರ್ಲಿಲ್ಲ. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಆಯ್ತಾ, ವೆರಿ ಗುಡ್, ಆರ್ಗ್ಯಾನಿಕ್ ಆಗಿ ಆಯ್ತು. ಇಲ್ಲಿ ಹೊರಗೆ ಬಂದಾಗ ಅಷ್ಟೇ, ಬೇರೆ ನಾಟ್ ಚಿಕ್ಕ ಮಕ್ಳಲ್ವಾ ಇವಾಗ. ನೋಡಿ, ನಾನು ಲುಕ್ ಎಟ್ ಮೈ ಏಜ್, ನನ್ನ ಏಜ್ ಪ್ರಕಾರ ನಾನು ನಡ್ಕೋಬೇಕು. ಇವಾಗ 30 ವರ್ಷದವ್ರು ಯಾರೋ ಬಂದ್ಬಿಟ್ಟು ಅಯ್ಯೋ ಕ್ಯೂಟಿ ಅದು ಇದು ಅಂತೆಲ್ಲ ನನ್ಗೆ ಹೆಂಗ್ ಅನ್ಸುತ್ತೆ, ವಾಯ್ಸ್ ಆಫ್ ಕ್ರಿಂಜ್ ಬ್ರೋ ಅಂತಾನೆ ಅನ್ಸೋದು ನನಗೆ. ಎಲ್ಲ ನಾವು ಕಾಲೇಜ್ ಟೈಮಲ್ಲಿ ಮಾಡ್ಕೊಂಡು ಬಂದಿರೋದನ್ನ ಇವಾಗ ಮಾಡೋದು ಅದ್ ನನಗೆ ಸರಿ ಅನ್ಸಲ್ಲ. ಸೊ ನಾನು ಆತರ ಮಾಡ್ಲೂ ಇಲ್ಲ. ಆಮೇಲೆ ಮಾಡೋರ್ ಬಗ್ಗೆ ಐ ಹ್ಯಾವ್ ನೋ ಒಪಿನಿಯನ್. ಅದು ಹೇಗೆ ಪ್ರೊಜೆಕ್ಟ್ ಆಗುತ್ತೋ ಅದು ಅವ್ರವ್ರ ಲೈಫ್, ಐ ಡೋಂಟ್ ನೋ. ನಿಮಗೆ ಎಲ್ಲಾದ್ರೂ ಆ ವೈಬ್ ಇತ್ತಾ? ಅಂದ್ರೆ ರಾಶಿಕಾ ಅವರೆಲ್ಲೋ ನಿಮ್ಮ ಹತ್ರ ಕ್ಲೋಸ್ ಆಗಕ್ ಬರ್ತಾ ಇದಾರೆ ಅಂತ ಹೇಳಿ ಅನ್ಸಿದ್ದಿದ್ಯಾ? ಇಲ್ಲ ಇಲ್ಲ ಯಾವತ್ತೂ ಇಲ್ಲ. ಯಾಕಂದ್ರೆ ರಾಶಿಕಾ ನಾನು ಮುಂಚೆಯಿಂದ ಫ್ರೆಂಡ್ಸ್. ಅವ್ಳು ನಾನು 2-3 ಸಲ ಮೀಟ್ ಕೂಡ ಮಾಡಿದ್ದೆ ಅದೊಂದು ಈವೆಂಟ್ ಅಲ್ಲೆಲ್ಲ. ಸೊ ಅಲ್ಲಿದ್ದಾಗ ಅಷ್ಟು ಜನ ಮನೇಲಿದ್ದವರಲ್ಲಿ ಯಾರು ಗೊತ್ತಿಲ್ಲದಾಗ ರಾಶಿಕಾ ಗೊತ್ತಲ್ಲ ಅಂದ್ಬಿಟ್ಟು ಐ ಯೂಸ್ ಟು ಟಾಕ್ ಟು ಹರ್ ಅಷ್ಟೇ. ಅದ್ಬಿಟ್ಟು ದೇರ್ ವಾಸ್ ನಥಿಂಗ್ ಮೋರ್. ಓಕೆ. ಸೂರಜ್ ಮತ್ತೆ ರಾಶಿಕಾ ಅವ್ರು ಎಲಿಮಿನೇಟ್ ಆಗ್ಬೇಕಾದ್ರೆ ಬಂದ್ ತಪ್ಕೊಳ್ಳೋ ಅಂತ ಒಂದು ಸೀನು, ಅದಕ್ಕೆ ನಾನು ಕಮೆಂಟ್ ಸೆಕ್ಷನ್ ಓದ್ತಾ ಇದ್ದೆ. ಜನರು ಹಾಕಿದ್ರು ಇದು ಹಿಂದಿ ಬಿಗ್ ಬಾಸ್ ಅಲ್ಲಿ ತೇಜಸ್ವಿ ಮತ್ತೆ ಇನ್ನೊಂದು ಕಪಲ್ ಇತ್ತು, ಅದನ್ನೇ ಇವ್ರು ರೀಕ್ರಿಯೇಟ್ ಮಾಡ್ತಾ ಇದಾರೆ. ಸೂರಜ್ ಹಿಂದಿ ಬಿಗ್ ಬಾಸ್ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಇವ್ರದೇನ್ ಮಗ 3 ದಿನದಲ್ಲಿ ಲವ್ ಅಂತೆ ಅಂತಾನು ಕಮೆಂಟ್ ಬಂದಿತ್ತು. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಗೆ ನೋಡಿದಾಗ ಏನ್ ಅನ್ಸ್ತು? ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರ ಅಷ್ಟೊಂದ್ ದೊಡ್ಡ ರಿಯಾಕ್ಷನ್ ಬರುತ್ತೆ ಅಂತ? ನಾನು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅಲ್ಲಿ ಸ್ಪಂದನೂ ಎಲಿಮೆಂಟ್ ಆಗ್ಬೇಕಾಗಿತ್ತು. ನಾನು ಫೋಕಸ್ ಅಲ್ಲಿತ್ತು. ಯಾಕಂದ್ರೆ ಸ್ಪಂದನ ನಾನು ಕ್ಲೋಸ್ ಫ್ರೆಂಡ್ಸ್. ಅಯ್ಯೋ ಇವಳು ಹೋಗ್ಬಿಟ್ರೆ ಹೆಂಗೆ ಅಂತ ಇದನ್ನೇ ನೋಡ್ತಾ ಇದ್ದೆ ನಾನು. ಅವನು ಹೋಗಿ ಓಡ್ಕೊಂಡು ಹೋಗಿ ಹಗ್ ಮಾಡಿದ್ದೆಲ್ಲ ನಾನು ನೋಡಿಲ್ಲ. ಅದು ವೀಕೆಂಡ್ ಅಲ್ಲಿ ಹಂಗೆ ಗೊತ್ತಾಗಿದ್ದು ನಮ್ಗೆ ಹಿಂಗೆಲ್ಲ ಆಯ್ತಾ ಅಂತ. ಸೊ ನಾನು ಪರ್ಸನಲಿ ನೋಡ್ಲಿಲ್ಲ ಅದನ್ನ. ಬಟ್ ಅದು ಐ ಡೋಂಟ್ ನೋ ಇಫ್ ಇಟ್ ವಾಸ್ ರಿಯಲ್ ಆರ್ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಕ್ಯಾಮ್ರಾ. ಯಾಕಂದ್ರೆ ನನಗಂತೂ 3 ದಿನದಲ್ಲಿ ಯಾರ ಮೇಲೆ ಲವ್ ಆಗಿಲ್ಲ. ಆತರ ಆಗುತ್ತೋ ಇಲ್ವೋ ಅಂತಾನು ಗೊತ್ತಿಲ್ಲ. ಸೊ ನೋ ಕಮೆಂಟ್ಸ್. ಲಾಸ್ಟ್ ಸೀಸನ್ ಅಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದಿದ್ರು, ತುಂಬಾ ಕಿರ್ಚಾಡಿದ್ರೇನೆ ಫೇಮ್ ಸಿಗೋದು ಅಂತ. ಆದ್ರೆ ಇಲ್ಲಿ ಕನ್ನಡದ ಆಡಿಯನ್ಸ್ ಹೆಂಗಂದ್ರೆ, ಕಿರ್ಚಾಡಿದ್ರೆ ಇದೇನ್ ಈ ತರ ಇದಾರೆ ಈ ಹೆಣ್ಮಕ್ಳು, ಕಿರ್ಚಾಡ್ತಾರೆ, ಜೋರಾಗಿ ಮಾತಾಡ್ತಾರೆ ಅಂತೆಲ್ಲ. ಹುಡುಗಿಯರಾದ್ರೆ ಹಂಗ್ ಕಮೆಂಟ್ ಬರೋದಿದೆ, ಹುಡುಗರಾದ್ರೆ ಅವ್ರು ಇರೋದೇ ಹಂಗೆ ಅಂತ. ಸೊ ಈ ಥಾಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೆಂಗಂದ್ರೆ ಸ್ವಲ್ಪ ನಮ್ಮ ಜನ ದೇವರಲ್ಲೂ ತಪ್ಪು ಹುಡುಕ್ತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಎಕ್ಸಾಂಪಲ್ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದಾಗ ನಾವು ಅವ್ರಿಗೆಲ್ಲ ಲಿಬರ್ಟಿ ಕೊಡ್ತಾ ಇದೀವಿ ಟು ಜಡ್ಜಸ್. ಅಷ್ಟು ನಮಗೆ ಜಡ್ಜ್ ಮಾಡಬಾರ್ದು, ಎಲ್ಲ ನಾವು ಕರೆಕ್ಟಾಗಿ ಇರಬೇಕು ಅನ್ನಂಗಿದ್ರೆ ನಾವು ಅಲ್ಲಿ ಹೋಗ್ಲೇಬಾರ್ದು. ನಮ್ಗೆ ಗೊತ್ತು ತಾನೆ ಅಷ್ಟು ಜನ ನೋಡ್ತಾರೆ ಅಂದಾಗ. ಅಷ್ಟು ಜನ ನೋಡ್ತಾರೆ ಅಂದಾಗ ಅಷ್ಟು ಒಪಿನಿಯನ್ಸ್ ಬಂದೇ ಬರುತ್ತೆ. ಐ ಥಿಂಕ್ ವಿ ಶುಡ್ ಬಿ ಓಪನ್ ಫಾರ್ ದ್ಯಾಟ್. ಇವಾಗ ನೋಡಿ, ಯಾರೋ ಒಬ್ರಿಗೆ ಇವ್ರ ಕಂಡ್ರೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಅದೇ ವ್ಯಕ್ತಿತ್ವನ ಇಷ್ಟಪಡೋರು 1000 ಜನ ಇರ್ತಾರೆ. ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಇಷ್ಟಪಡ್ದಿರೋರು ನಾವು ಯಾವತ್ತೂ ಸ್ಯಾಟಿಸ್ಫೈ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಇಷ್ಟಪಡ್ತಿದ್ರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಎಲ್ರ ಬಗ್ಗೆನೂ ಎಲ್ರು ಮಾತಾಡಿರ್ತಾರೆ. ಪಾಸಿಟಿವ್ ಆಗು ಮಾತಾಡ್ತಾರೆ, ನೆಗೆಟಿವ್ ಆಗು ಮಾತಾಡ್ತಾರೆ. ಯಾರೂ ದೇವರಲ್ಲ. ಇನ್ಫ್ಯಾಕ್ಟ್ ದೇವ್ರನ್ನೇ ಬಿಡಲ್ಲ, ಇನ್ ನಮ್ನ ಬಿಡ್ತಾರ? ಏನು ಮಾಡಕ್ಕಾಗಲ್ಲ. ಹೊರಗಡೆ ಬಂದ್ಮೇಲೆ ನಿಮ್ಗೆ ಯಾವ್ದಾದ್ರು ಬೇಜಾರಾಗಿದ್ಯಾ? ಇದ್ ಹಿಂಗಾಗ್ಬೇಕಾಗಿತ್ತು ಅಥವಾ ಇದ್ ಹಿಂಗಿರ್ಬೇಕಿತ್ತು ಅಂತ ನಿಮ್ಗೆ ಏನಾರು ಅನ್ಸಿದ್ಯಾ? ಬೇಜಾರ್ಕಿನ್ನ ನೀವುಗಳೆಲ್ಲ ಹೇಳ್ದಾಗ ಇನ್ನೂ ಕಮಾಂಡಿಂಗ್ ಆಗಿರ್ಬೇಕು ಅಂತಂದಾಗ ನಾನೇ ಇವಾಗ ಅನ್ಕೊಳೋದು, ಹಂಗಂದ್ರೆ ನಾನೇನ್ ಬೇಕಂತ ಫೇಕ್ ಆಗಿ ಎಲ್ಲರ ಮೇಲೆ ಕಿರ್ಚಾಡ್ಬೇಕಾಗಿತ್ತ? ಸುಮ್ಮನೆ ಕಿರ್ಚಾಡ್ಬೇಕಾಗಿತ್ತೇನೋ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಆ ಸಿಚುವೇಶನ್ಸ್ಗಳೆಲ್ಲ ನನಗೆ ಹೇಗೆ ಸರಿ ಅನ್ನಿಸ್ತು ಹಾಗೆ ಡೀಲ್ ಮಾಡ್ಕೊಂಡೋವೆ. ಇವಾಗ ನೋಡಿದಾಗ ಮೇ ಬಿ ಅದೇ ರೈಟ್ ಏನು, ಇವಾಗ ಒಂದು ಚಿಕ್ಕ ವಿಷಯಕ್ಕೂ ಕಿರ್ಚಾಡೋದೇ ರೈಟ್ ಏನು ಅಂತ ನೀವೆಲ್ಲ ಹೇಳಿದ್ಮೇಲೆ ನನಗೆ ಅನಿಸ್ತಾ ಇರೋದು. ಯಾಕಂದ್ರೆ ನೀವು ಮಾತಾಡಿಲ್ಲ, ಕಿರ್ಚಾಡಿಲ್ಲ ಅಂತಂದಾಗ ಸಿಚುವೇಶನ್ ಹತ್ರ ಇರ್ಲಿಲ್ಲ. ಸುಮ್ನೆ ಈ ಮನೇಲಿ ಯಾರು ಕಿರ್ಚಾಡಿರ್ತೀರಾ? ಇವಾಗ ಒಂದು ತಟ್ಟೆಗೋಸ್ಕರ ಕಿರ್ಚಾಡ್ತೀರಾ? ಇಲ್ಲ ತಾನೆ. ಆಮೇಲೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಕಂಫರ್ಟಬಲ್ ಏನ್ ಬೇಕು ಅವ್ರು ಬಾಯಿಗೆ ಬಂದಂಗೆ ಬೈಬೋದು. ದೇರ್ ಆಲ್ ಕೋ ಕಂಟೆಸ್ಟೆಂಟ್ಸ್. ಅದು ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರ್ಬೇಕು. ನಾನು ಇವಾಗ ಅಶ್ವಿನಿ ಅವರಾಗ್ಲಿ, ಇವಾಗೂ ಗಿಲ್ಲಿ, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಡ್ದೆಲ್ಲ ಕಿರ್ಚಾಡಿದ್ರೆ ಇಟ್ ವಿಲ್ ಬಿ ಸೋ ಸ್ಟುಪಿಡ್ ಅಲ್ಲ. ಸೊ ಅದೇ ಅನ್ಸುತ್ತೆ. ರಿಗ್ರೆಟ್ ಅಂದ್ರೆ ಮೇ ಬಿ ಇನ್ನೂ ಸ್ವಲ್ಪ ನೀವು ಹೇಳ್ದಂಗೆ
ಜೋರಾಗಿ ಎಲ್ಲರ ಮೇಲೆ ಮಾತಾಡ್ಬೇಕಾಗಿತ್ತು, ಅದೊಂದೇ ರಿಗ್ರೆಟ್ ಇರೋದು. ಓಕೆ, ಈಗ ನೀವಂದ್ರಿ ಅದನ್ನ ರೆಸ್ಪೆಕ್ಟ್ ಇದೆ ಕೋ ಕಂಟೆಸ್ಟೆಂಟ್ಸ್ ಮೇಲೆ ಅಂತ. ಹಾಗಿದ್ರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಅಷ್ಟೊಂದು ಕಿರ್ಚಾಡ್ತಾ ಇದ್ರು, ಅವ್ರು ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು, ಏನ್ ತಲೆ ಓಡಿಸಿ? ಎಂಡ್ ಆಫ್ ದಿ ಡೇ ಇದು ನನ್ನ ಗೇಮ್ ಅಲ್ವಾ, ನಾನು ಅವ್ರು ರೆಸ್ಪೆಕ್ಟ್ ಕೊಡ್ತೀನಿ, ಅವ್ರನ್ನ ರೆಸ್ಪೆಕ್ಟ್ ಕೊಡ್ತಿದಾರ ಮ್ಯಾಟ್ರ್ ಆಗ್ತಾ ಇತ್ತು. ಪಕ್ಕದಲ್ಲಿರೋರು ಏನಾದ್ರು ಮಾಡ್ಕೊಳ್ಳಿ. ಐ ಫೆಲ್ಟ್ ಇಟ್ ಇಸ್ ವ್ಯಕ್ತಿತ್ವಗಳ ಆಟ. ಅಲ್ಲಿರೋರು ಎಲ್ಲರೂ ಒಂದೇ ವ್ಯಕ್ತಿತ್ವ ಅಲ್ಲ, ಒಬ್ಬೊಬ್ಬರದ್ದು ಒಂದೊಂದು ವ್ಯಕ್ತಿತ್ವ ಇದೆ, ಅದಕ್ಕೆ ಹತ್ರ ಆಡ್ತಾ ಇದ್ದಾರೆ. ಇವಾಗ ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹೋಗಲೇ ಬಾರ್ಲೆ ಅಂದ್ರೆ ಅದು ನನ್ನ ವ್ಯಕ್ತಿತ್ವ. ನಾನು ಇವತ್ತೊಂಥರ ಇರ್ತೀನಿ, ನಾಳೆ ಬಂದ್ಬಿಟ್ಟು ಹಿಂಗೆ ಡ್ಯಾನ್ಸ್ ಆಡ್ಕೊಂಡು ಇನ್ನೂ ಆಗ್ಬಿಡ್ತೀನಿ ಅಂದ್ರೆ ಅದು ನಿನ್ನ ವ್ಯಕ್ತಿತ್ವ. ಎಷ್ಟು ದಿನ ಅಂತ ಫೇಕ್ ಮಾಡಿರಕ್ ಸಾಧ್ಯ? ಅಲ್ಲಿ ಫೇಕ್ ಮಾಡಿರಕ್ ಸಾಧ್ಯನೇ ಇಲ್ಲ. ನೀನ್ ರಿಯಲ್ ಫೇಸ್ ತೋರಿಸ್ಲೇಬೇಕು. ಸೊ ಅವ್ರೇನೋ ಮಾಡಿ ಅವರು ಹಳ್ಳ ತೊಡ್ಕೋತಾ ಇದಾರೆ ಅಂದಾಗ ನನಗೆ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ ಗುಡ್ ಫಾರ್ ಯು. ಎಷ್ಟು ಅಂತ ನಾನು ಕರೆಕ್ಟ್ ಮಾಡ್ಲಿ ಅವ್ನಿಗೆ, ನನ್ನ ಮಗನ ಇಲ್ಲ ನನ್ನ ಅಣ್ಣನ ಹೋಗ್ಬಿಟ್ಟು ಹಿಂಗ್ ಮಾಂಬಾಡ ಗುರು ತಪ್ಪಾಗತ್ತೆ ಅಂತ ನನ್ನ ಜೊತೆ ಕ್ಲೋಸ್ ಆಗಿದ್ದವರು, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಆಗಿದ್ದವ್ರಿಗೆ ಹೇಳಿದೀನಿ ನನ್ಗನ್ಸಿದ್ದು ತಪ್ಪು ಅಂತ. ಅವ್ರಿಗೆಲ್ಲ ಏನಂತ ಹೋಗಿ ಹೇಳ್ತೀರಾ ನೀವು? ಸೊ ಹೌದಾ, ನೀವಿರೋದೆ ಹಂಗ, ಗುಡ್ ಫಾರ್ ಯು. ಅಲ್ಲಿರೋರು ಎಲ್ರಿಗೂ ಗೊತ್ತು ಜನ ಎಷ್ಟು ನೋಡ್ತಿರ್ತಾರೆ ಅಂತ, ಆದ್ರೂ ಮಾಡ್ತಾರೆ ಅಂದ್ರೆ. ಮನೆಯವ್ರು ಏನಂದ್ರು? ಹೋಗುವಾಗ ಏನಾರು ಹೇಳಿ ಕಳ್ಸಿದ್ರ? ವಾಪಸ್ ಬಂದ್ಮೇಲೆ ಏನಂದ್ರು? ಹೋಗುವಾಗ ಅಮ್ಮ ತುಂಬಾ ಬಿಗ್ ಬಾಸ್ ನ ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ರು, ನೀನ್ ಇರ್ತೀನು ಹಿಂಗು ಕಿರ್ಚಾಡ್ಕೊಂಡೆಲ್ಲ ಇರ್ತೀಯ, ಭಯ ಆಗತ್ತೆ ನನ್ಗೆ, ನಿನ್ನೊಂಥರ ಸಾಫ್ಟ್ ಹುಡುಗ ಅಲ್ವಾ ಅಂತ. ನಾನು ಅನ್ಕೊಂಡೆ ಏನ್ ಸಾಫ್ಟ್ ಆದ್ರೇನು, ಏನಾಗುತ್ತೆ ಅಂತ ಅನ್ಕೊಂಡು ಹೋಗಿದ್ದೆ. ಬಟ್ ಹೊರಗೆ ಬಂದ್ಮೇಲೆ ನಾನು ನೋಡಿ ಅದೇ ತುಂಬಾ ಬೇಜಾರು ಮಾಡ್ಕೊಂಡಿರೋ ದಾಟಿನ ವೇಟ್ ಲಾಸ್ ಜರ್ನಿ ಇದೆಲ್ಲ ಅದು ಯಾರಿಗೂ ನೋಡಕ್, ಎಸ್ಪೆಷಲಿ ಫ್ಯಾಮಿಲಿಯವ್ರು ನೋಡಕ್ ತುಂಬಾ ಕಷ್ಟ ಆಗುತ್ತೆ. ಎಷ್ಟು ಗುಂಡಾಗಿ ತುಂಬ್ಕೊಂಡಿದ್ದ, ಇಲ್ಲಿ ಬಂದು ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾನೆ. ಆಮೇಲೆ ಇವಾಗೇ ನೋಡಿದ್ರಿ ನೀವು, ಬೆಳಗ್ಗೆ ಬಂದು ಒಂದು ಬ್ಲಡ್ ಟೆಸ್ಟ್ ತಗೊಂಡೋದ್ರು ನೋಡಿ. ಆ ಬ್ಲಡ್ ಟೆಸ್ಟ್ ಕೊಡೋದಕ್ಕೂ ದೇರ್ಸ್ ನೋ ಟೈಮ್, ನೀವು ಬರೋಕ್ಕಿಂತ ಮುಂಚೆ ಆಗಿದ್ದು. ಓಕೆ ಆಯ್ತಾ? ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿಗೆ ಅದೇ ಇಂಪಾರ್ಟೆಂಟ್ ಅಲ್ಲ, ನನ್ನ ಹೆಲ್ತ್ ಸರಿ ಇದೆಯಾ, ಅದು ಮೇನ್ ಥಿಂಗ್. ಸೊ ಯಾವಾಗ ನೀವು ಡ್ರಾಸ್ಟಿಕ್ಲಿ ವೇಟ್ ಲಾಸ್ ಆಗಿರ್ತೀರಲ್ಲ, ಇಲ್ಲಿ ಮನೆಗೆ ಬಂದು ಅಮ್ಮ ಹೆಂಗಂದ್ರೆ ಡಯಟ್ ಮಾಡ್ತಿರು, ಒಂದು ಎಕ್ಸ್ಟ್ರಾ ಚಪಾತಿ ತಿನ್ನು ಪ್ಲೀಸ್ ಪ್ಲೀಸ್ ಅಂತ ಮಾಡೋರು. ಅಲ್ಲಿ ಅವ್ರು ಕೊಡ್ಬೇಕಂತ ಅನ್ಸರು ಕೊಡಕ್ ಆಗಲ್ಲ, ಯಾಕಂದ್ರೆ ವಿಲ್ ಬಿ ಇನ್ಸೈಡ್ ಒನ್ ಹೌಸ್ ಅಲ್ಲ. ಸೊ ಶಿ ಫೆಲ್ಟ್ ಬ್ಯಾಡ್ ದಟ್ ವೇಟ್ ಲಾಸ್ ಅಷ್ಟೊಂದು ಆಗಿದ್ಯಾ ಅಂತ. ಅದ್ಬಿಟ್ರೆ ಶೀಸ್ ಓಕೆ. ನೋವತ್ ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.